ಹಾಯ್ ನಮಸ್ಕಾರ. ನಮ್ಮಮ್ಮ ಭತ್ತದ ಮೂಟೆ ತೆಗೀರಿ ಅಂದರೆ ಎಲ್ಲ ಮೂಟೆಗಳನ್ನೂ ತೆಗೆದಿಟ್ಬಿಟ್ರು. ಯಾಕಂದರೆ ನೀಟಾಗಿ ಕಟ್ಟಿ ಜೋಡಿಸಿರ್ತೀನಿ ಅಂತೇಳಿ. ಆಮೇಲೆ ಒಂದು ಟೀ ಮಾಡಿಕೊಟ್ಬಿಟ್ಟು ಸ್ಟ್ರಾಂಗಾಗಿ ಎತ್ತಿಟ್ಬಿಡ್ತೀನಿ ಮೂಟೆಗಳನ್ನ ಅಂದು. ಸರಿ ಅಂತೇಳಿ ನನ್ನ ತಮ್ಮನ ನಮ್ಮಮ್ಮನ ಎತ್ತಿಟ್ರು. ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡಿದೆ. ಅದು ತುಂಬಾ ತೂಕ ಇತ್ತು ಮೂಟೆಗಳಂತೂ. ಸರಿ ಅಂತೇಳಿ ಹೆಂಗೋ ಕಷ್ಟಪಟ್ಟು ಎತ್ತಿದ್ವು. ಆಮೇಲೆ ಕೆಳಗಡೆ ನೋಡ್ತಾರೆ ಅದು ಸರಿ ಕೂತಿಲ್ಲ ಅಂತೇಳಿ ಮತ್ತೆ ಎಲ್ಲ ಮೂಟೆಗಳನ್ನೂ ಕೆಳಗಡೆ ತೆಗೆದಿಟ್ಬಿಟ್ರು. ಅದು ಕೆಳಗಡೆ ಬೇಸು ನೀಟಾಗಿ ಕೂತಿರ್ಬೇಕಂತೆ, ಆಗಿದ್ರೆ ಮೂಟೆಗಳು ಮಾತ್ರ ನೀಟಾಗಿ ಕೂತ್ಕೊಳ್ಳೋದು ಅಂತೇಳಿ ನನ್ನ ತಮ್ಮ ಸರಿ ಮಾಡಿ ತೊಗೊಂಡು ಮತ್ತೆ ನೀಟಾಗಿ ಜೋಡಿಸಿದ್ದಾಯಿತು. ಆಮೇಲೆ ಭತ್ತನ ಆಚೆ ಒಣಗಿದ್ವಿ. ಪಕ್ಕದ ಮನೆಯವರು ಜಾಸ್ತಿ ಹೊತ್ತು ಒಣಗಿಬಿಡಿ ಮಾಡಿಸ್ದಾಗ ನುಚ್ಚಾಗ್ಬಿಡುತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ಮೇಲೆ ತೊಗೊಂಡೋಗಿ ಮಾಡಿಸ್ಕೊಬಂದ್ವಿ. ಹಾಗೆ ತಂದಾಗ ಮೂಟೆಲೂ ಕೂಡ ಹಿಡಕ್ಕೆ ಹೋಗ್ಬಿಡ್ದು. ಅಕ್ಕಿನ ಸ್ವಲ್ಪ ಹೊತ್ತು ಮನೇಲೆ ಹಿಂಗೆ ಹಾರಿಸಿ ಆಮೇಲೆ ತುಂಬಿಟ್ಕೋಬೇಕು. ಆಮೇಲೆ ನಮ್ಮಮ್ಮ ಎಲ್ಲನೂ ಕ್ಲೀನ್ ಮಾಡಿಕೊಟ್ರು. ಆಮೇಲೆ ನಮ್ಮ ಮನೆಯವ್ರು ಬಂದು ಊರಿಗೆ ತೊಗೊಂಡು ಹೋದ್ರು ಅಕ್ಕಿ ಮೂಟೆನ. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಥ್ಯಾಂಕ್ ಯು.